ನಮಸ್ಕಾರ. ಭಾಷಾ ಸೇತು ಕನ್ನಡದ ಮೂಲಕ ಹಿಂದಿ ಕಲಿಕೆಯ ಒಂದು ಪ್ರಯತ್ನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ನಾನು, ನೀನು, ನೀವು, ತಾವು, ನಾವು, ಅವನು, ಅವಳು, ಅವರು, ನಾವು ಮೊದಲಾದ ಪದಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಹಿಂದಿ ಭಾಷೆಯಲ್ಲಿ ನಾನು ಅಂತ ಹೇಳೋದಕ್ಕೆ ಮೈ ಅಂತ ಹೇಳ್ತಾರೆ. ನೀನು ಮತ್ತು ನೀವು ಇದಕ್ಕೆ ತು, ತುಮ್ ಶಬ್ದಗಳ ಪ್ರಯೋಗ ಇದೆ. ಸಾಮಾನ್ಯವಾಗಿ ತುಮ್ ಅನ್ನೋದನ್ನು ನೀನು ಅನ್ನೋದಕ್ಕೆ ಬಳಸ್ತಾರೆ. ತಾವು ಆದರ ಸೂಚಕ, ದೊಡ್ಡವ್ರಿಗೆ ಹೇಳೋವಂಥದ್ದು ಆಪ್. ಆಪ್ ಅಂದರೆ ತಾವು ಅಂತ. ನಂತರ ನಾವು ಅಂತ ಹೇಳೋದಕ್ಕೆ ಹಮ್ ಅಂತ ಹೇಳಬೇಕು. ಹಮ್ ಅಂದರೆ ನಾವು. ಅವರು ಅಂದರೆ ವೇ. ಅವನು, ಅವಳು ಇದಕ್ಕೆ ವಹ್ ಅಂತಾರೆ. ಇವನು ಮತ್ತು ಇವಳು ಈ ಶಬ್ದಗಳಿಗೆ ಯಹ್ ಅಂತ ಹೇಳ್ತಾರೆ. ಉದಾಹರಣೆಗೆ ಅವಳು ರಾಧಾ ಅಂತ ಹೇಳಬೇಕಾದ್ರೆ ವಹ ರಾಧಾ ಹೇ. ಇವಳು ಕಮಲಾ ಅಂತ ಹೇಳಬೇಕು. ಯಹ ಕಮಲಾ ಹೇ ಅಂತ ಹೇಳಬೇಕು. ನಾನು ಈಗ ಮೈ ಅಂದರೆ ನಾನು ಈ ಒಂದು ಶಬ್ದವನ್ನು ಬಳಸಿಕೊಂಡು ಹೇಗೆ ಸರಳವಾಗಿ ವಾಕ್ಯಗಳನ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಈಗ ಯಾರಿಗಾದರೂ ನಮ್ಮ ಪರಿಚಯವನ್ನು ಹೇಳ್ಕೊಳ್ಬೇಕು ಅಂತಹ ಸಂದರ್ಭದಲ್ಲಿ ಈಗ ನಾನು ಕಮಲಾ ಅಂತ ಹೇಳಬೇಕು. ಮೈ ಕಮಲಾ ಹೂँ. ನಾನು ಸತೀಶ. ಮೈ ಸತೀಶ್ ಹೂँ. ನಾನು ಐಶ್ವರ್ಯ. ಮೈ ಐಶ್ವರ್ಯ ಹೂँ. ಈ ರೀತಿಯಾಗಿ ನಿಮಗೆ ಹಲವಾರು ಹೆಸರುಗಳನ್ನು ಉಪಯೋಗಿಸ್ಕೊಂಡು ಅಭ್ಯಾಸ ಮಾಡಿದಾಗ ನಾನು ಅನ್ನೋದನ್ನು ಹೇಗೆ ಬಳಸಬೇಕು ಅನ್ನೋದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಮೈ ಅಂತ ಸೆಂಟೆನ್ಸ್ನ ಶುರು ಮಾಡಿದ್ರೆ, ಒಂದು ವಾಕ್ಯವನ್ನು ಮೈ ಅಂದರೆ ನಾನು ಅಂತ ಶುರು ಮಾಡಿದ್ರೆ ಹಿಂದಿನಲ್ಲಿ ಅದನ್ನು ಹೂ ಇಂದ ಕೊನೆಗೊಳಿಸಬೇಕು. ಇದು ಗಮನ ಇಟ್ಕೊಳ್ಬೇಕಾದಂಥ ಒಂದು ವಿಚಾರ. ಮೇರಾ ಅಂದರೆ ನನ್ನ. ಮೇರಾ, ಮೇರಿ, ಮೇರೆ ಈ ಮೂರು ಶಬ್ದಗಳು ಕೂಡ ನನ್ನ ಅನ್ನೋಂತಹ ಅರ್ಥದಲ್ಲಿ ಬಳಕೆ ಆಗುತ್ತೆ. ಅದರ ಪ್ರಯೋಗ ನೋಡೋಣ. ಭಾರತ್ ಮೇರಾ ದೇಶ್ ಹೈ. ಭಾರತ ನನ್ನ ದೇಶ. ಕರ್ನಾಟಕ ಮೇರಾ ರಾಜ್ಯ ಹೈ. ಕರ್ನಾಟಕ ನನ್ನ ರಾಜ್ಯ. ಮೈಸೂರು ಮೇರಾ ಶಹರ್ ಹೈ. ಮೈಸೂರು ನನ್ನ ನಗರ. ಶಹರ್ ಅಂದರೆ ನಗರ ಅನ್ನೋ ಅರ್ಥ, ಸಿಟಿ ಅಂತ. ಹಾಗೆ ಯಾವುದಾದ್ರೂ ಹಳ್ಳಿ ನಂದು ಅಂತ ಹೇಳೋಕ್ಕೆ ಆ ಹಳ್ಳಿಯ ಹೆಸರನ್ನು ಹೇಳಿ ವಹ ಮೇರಾ ಗಾಂವ್ ಹೈ ಈ ರೀತಿಯಾಗಿ ಹೇಳ್ಬೋದು. ಈ ದಿನದ ಹಿಂದಿ ತರಗತಿ ತಮಗೆಲ್ಲರಿಗೂ ಬಹಳ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ನಾನು ಡಾಕ್ಟರ್ ಕರುಣಾಲಕ್ಷ್ಮಿ. ಎಲ್ಲರಿಗೂ ಧನ್ಯವಾದ. ಆಪ್ ಸಭಿ ಕೋ ಮೇರಾ ಧನ್ಯವಾದ.